ಕುಟುಂಬದಲ್ಲಿ ಒಬ್ಬರಿದ್ರೆ ಸಾಕು ಕುಟುಂಬ ಪತನ ಆಗಕ್ಕ. ಹೌದಾ? ಒಬ್ಬರಿದ್ರೆ ಸಾಕು. ಆ ಕುಟುಂಬದ ಅಸಮಾಧಾನ, ಕುಟುಂಬದಲ್ಲಿ ಮನಃಶಾಂತಿ ಇರೋದಿಲ್ಲ, ಕುಟುಂಬದಲ್ಲಿ ಭಯಂಕರ ಒತ್ತಿಡಿ, ಒಬ್ಬರು ಅಸಮಾಧಾನ ಲೋಕಾನುಸಾರ ಜೀವಿಸ್ತಿದ್ದಾರೆ ಅಂದ್ರೆ ಆ ಕುಟುಂಬದಲ್ಲಿ ಅಸಮಾಧಾನ. ಸಮಾಧಾನ ಇರ್ತದಾ? ಸಮಾಧಾನ ಇರ್ತದಾ? ಇರೋದಿಲ್ಲ. ಇದಕ್ಕ ಈ ಲೋಕ, ಈ ಪಾಪ ಏನ್ ಮಾಡ್ತದಂದ್ರೆ ಕುಟುಂಬದಲ್ಲಿ ಸಮಾಧಾನ ಇಲ್ದಂಗೆ ಮಾಡ್ತದ. ಅದೇ ಒಬ್ಬ ವ್ಯಕ್ತಿ ಕೂಡ ಆತ್ಮ ಸಂಬಂಧವಾಗಿರೋ ಒಬ್ಬ ವ್ಯಕ್ತಿ ಇದ್ರು ಕೂಡ ಆ ಕುಟುಂಬನ ಕಾಪಾಡ್ತೀನಿ ಅಂತ ದೇವರು ವಾಗ್ದಾನ ಮಾಡ. ಆಮೇನ್. ಒಬ್ಬರು ಇರ್ಲಿ, ನಾನು ಕುಟುಂಬನ ಕಾಪಾಡ್ತೀನಿ ನಾನು. ನಾವು ಯಾವಾಗಲೂ ದೇವ್ರಿಗೆ ಕನೆಕ್ಟ್ ಆಗಿರ್ಬೇಕು, ದೇವ್ರಿಗೆ ಸನ್ನಿಹಿತರಾಗಿರ್ಬೇಕು, ದೇವ್ರಿಗೆ ಹತ್ತಿರವಾಗಿರ್ಬೇಕು. ಮೊಬೈಲ್ ನೋಡ್ಕೊಂತಿದ್ದೆ, ಫೇಸ್ಬುಕ್ ನೋಡ್ಕೊಂತಿದ್ದೆ, ಇನ್ಸ್ಟಾಗ್ರಾಮ್ ನೋಡ್ಕೊಂತಿದ್ದೆ, ಅದ್ರಾಗ ರೀಲ್ಸ್ ನೋಡ್ಕೊಂತಿದ್ದೆ ಅಂತ ನೀನ್ ಕುಂತಿ ಅನ್ಕೋ, ನೀನ್ ಯಾರಿಗೆ ಕನೆಕ್ಟ್ ಆಗ್ತದೆ ಅಂತ ಅರ್ಥ? ಆ ಲೋಕ ಕನೆಕ್ಟ್ ಆಗ್ತದೆ. ಆ ಲೋಕ ಎಲ್ಲ ತುಂಬಿಸ್ಕೊಂಡಾಗ ನಿನ್ನ ಏನ್ ತುಂಬುತ್ತದೆ ಹೇಳು? ಲೋಕ ತುಂಬುತ್ತದೆ. ನಿನ್ನ ದೇವ್ರೇನು ತುಂಬುತ್ತಾನ? ದೇವ್ರ ಆತ್ಮ ಹೇಳಿ ನಿನ್ನ ಬಲಪಡುತ್ತೆ. ನೀನ್ ಯಾವಾಗ ದೇವ್ರಿಗೆ ಕನೆಕ್ಟ್ ಆಗ್ತಿ, ಯಾವಾಗೋ ಬಂದು ಕುತ್ಕೊಂಡು, ಯಾವಾಗೋ ಬಂದು ಪ್ರಾರ್ಥನೆ ಮಾಡಿ, ಯಾವಾಗೋ ಬಂದು ನಾನು ಆಯ್ತು, ನಾನು ದೇವರಲ್ಲಿ ಇದ್ದೀನಿ, ನಾನು ಪ್ರಾರ್ಥನೆಗೆ ಬಂದಿನಿ, ನಾನು ಹೋಗ್ತೀನಿ ಅಂತ ತೃಪ್ತಿ ಇರಬಾರ್ದು ನಿನಗೆ. ಯಾವಾಗ್ಲೂ ನಿನ್ನ ಆತ್ಮ ದೇವ್ರಿಗೆ ಕನೆಕ್ಟ್ ಆಗಬೇಕು. ನಿನ್ ಮೊಬೈಲ್ ತಗೊಂಡಿ ಅಂದ್ರೂ ಕೂಡ ಏನಾದ್ರೂ ವಾಕ್ಯ ಕೇಳಕ್ ತಗೋಬೇಕು. ಆಮೇನ್. ಏನಾದ್ರೂ ವಾಕ್ಯ ಕೇಳಬೇಕು, ಏನಾದ್ರೂ ಆತ್ಮ ಸಂಬಂಧವಾದ ವಿಷಯಗಳು ತಿಳ್ಕೋಬೇಕು. ನಾನು ಆತ್ಮ ಸಂಬಂಧವಾದ ವಿಷಯಗಳು ನಾನು ಗ್ರಹಿಸಬೇಕು. ನಾನು ಯಾವಾಗ್ಲೂ ದೇವ್ರಿಗೆ ಕನೆಕ್ಟ್ ಆಗಿರ್ಬೇಕು, ನಾನು ದೇವ್ರಿಗೆ ಸನ್ನಿಹಿತನಾಗಿರ್ಬೇಕು ಅನ್ನೋ ಆಲೋಚನೆ ನಮ್ಮನ್ನ ನಡೆಸಬೇಕು ತಪ್ಪ ಲೋಕ ಆಕರ್ಷ ರೀಲ್ಸ್ ನೋಡಿ ಅಂದ್ರೆ ಅವೆಲ್ಲ ನಮ್ಮಲ್ಲಿ ತುಂಬ್ತಾವ. ಅವಾಗ ಏನಾಗ್ತದೆ ಹೇಳು? ಲೋಕಾನುಸಾರವಾಗಿ ನಾವು ಕೂಡ ಜೀವಿಸ್ಬೇಕನ್ನ ಆಸೆ ನಮ್ಮಲ್ಲಿ ಹುಡುತತೆ. ಆಸೆ ನಮ್ಮನ್ನ ಏನ್ ಮಾಡ್ತತೆ? ಲೋಕದಲ್ಲಿ ಕರ್ಕೊಂಡು ಹೋಗ್ತದೆ, ಜೀವಿತ ಪತನ ಮಾಡ್ತತೆ. ಎಚ್ಚರವಾಗಿದ್ದರೂ ಸರಿಯೇ ನೀನ್ ನನ್ನ ಜೊತೆಲೇ ನಡಿಬೇಕಂತಾರ ದೇವ್ರು. ಆಮೇನ್. ದೇವ್ರ ಜೊತೆಲೇ ನಡಿಬೇಕಂತ. ಇನ್ನೊಂದೇನ್ ಹೇಳ್ತಾರ? ನಿದ್ರೆಯಲ್ಲಿದ್ದರೂ ಸರಿಯೇ. ನಿದ್ರೆಯಲ್ಲಿದ್ದರೂ ಕೂಡ ಹೆಂಗ? ಮಕ್ಕಳನ್ನ ಕೂಡ ಹೆಂಗ? ಮಕ್ಕಳನ್ನ ಕೂಡ ನಾವು ದೇವ್ರದಲ್ಲಿ ಇರ್ಬೇಕಂತ. ಇದು ಆತ್ಮ ಸಂಬಂಧವಾಗಿ ನೀನು ಯಾವಾಗ ನಡೀತಿರ್ತೀಯೋ, ಆತ್ಮ ಸಂಬಂಧವಾಗಿ ಯಾವಾಗ ನೀನು ದೇವ್ರಿಗೆ ಕನೆಕ್ಟ್ ಆಗಿ ನಡೀತಿರ್ತೀಯೋ, ನಿನ್ನ ನಿದ್ದೆನಲ್ಲಿ ಕೂಡ ದೇವ್ರನ್ನ ಸ್ತುತಿಸ್ತೀನಿ. ಆಮೇನ್. ನಿನ್ನ ಆತ್ಮ ಯಾವಾಗಲೂ ನಿದ್ರೆಯಲ್ಲಿ ಕೂಡ ದೇವ್ರ ಕನೆಕ್ಟ್ ಆಗ್ತಿರ್ತದೆ, ಯಾವಾಗ್ಲೂ ದೇವ್ರಿಗೆ ಹತ್ರ ಆಗ್ತಿರ್ತದೆ. ನಿನ್ನ ಆತ್ಮ ಯಾವಾಗ್ಲೂ ದೇವ್ರ ಮೊರೆ ಹೋಗ್ತಿರ್ತದೆ. ಆ ಅನುಭವದಲ್ಲಿ ನಾವು ನಡೀಬೇಕು. ನಮ್ಗೆ ಏನಾದ್ರೂ ಕೆಟ್ಟ ಕನಸುಗಳು ಬೆಳಕತ್ತವ ಅನ್ಕೋ, ಭಯಂಕರವಾದ ಪಾಪ ಕನಸುಗಳು ಬೆಳಕತ್ತವ ಅನ್ಕೋ, ನಮ್ಗೆ ಏನು ಕನಸುಗಳು ಬಿಡ್ತಾವ ಅದ್ರ ಮೇಲೆ ನಮ್ಮ ಆತ್ಮೀಯ ಜೀವಿತ ಕೊಳೆತೆ ಆಗ್ತದೆ. ಅಂದ್ರೆ ಏನು? ಕೆಟ್ಟ ಕನಸುಗಳು ಬೆಳಕತ್ತವ, ಕೆಟ್ಟ ಪಾಪಗಳು, ಆ ಆಕರ್ಷಣೆಗಳು ಕನಸಲ್ಲಿ ನಮಗೆ ಬರಕತ್ತವ ಅಂದ್ರೆ ಅರ್ಥ ಏನಂದ್ರೆ ನೀನು ದೇವರಿಗೆ ದೂರ ಆಗಿ ಅಂತ ಅರ್ಥ. ದೇವರಿಗೆ ದೂರ ಇದೆ ಅಂತ ಅರ್ಥ. ಯಾಕಂದ್ರೆ ಬರ್ತಿರ್ತಾವ ಮಕ್ಕಳ ಕೆಟ್ಟ ಕನಸುಗಳು ಬರ್ತಿರ್ತಾವ, ಜಾರತ್ವ ಆಲೋಚನೆಗಳು ಬರ್ತಿರ್ತಾವ, ಪಾಪ ಆಲೋಚನೆಗಳು ಬರ್ತಿರ್ತಾವ, ಭಯಂಕರವಾದ ಕೆಟ್ಟು ಎಲ್ಲ ಬರ್ತಿರುವಾಗ ನಾವು ದೇವರಿಗೆ ದೂರ ಆಗಿವಂತ ಅರ್ಥ. ನಾವು ದೇವರಿಗೆ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ. ಅದೇ ನೀನು ಆತ್ಮ ಸಂಬಂಧವಾಗಿ ದೇವರಿಗೆ ಕನೆಕ್ಟ್ ಆಗಿ ನಡೀತಿದೆ ಅಂದ್ರೆ ಪರಲೋಕ ದರ್ಶನಗಳನ್ನ ನೋಡ್ತಿ. ಆಮೇನ್. ಆತ್ಮ ಸಂಬಂಧವಾದ ದರ್ಶನಗಳನ್ನ ನೋಡ್ತಿ, ಪರ ಸಂಬಂಧವಾದ ದರ್ಶನಗಳನ್ನ ನೋಡ್ತಿ. ನಿದ್ರೆಯಲ್ಲಿದ್ರೂ ಸರಿಯೇ ನೀನ್ ನನಗೆ ಸನ್ನಿಹಿತನಾಗಿ ಜೀವಿಸ್ಬೇಕು. ಆ ಅನುಭವದಲ್ಲಿ ನಾವು ನಡೀಬೇಕು. ಮಕ್ಕಳಿದ್ರೆ ಕೂಡ ನೀನ್ ಯಾವಾಗ ಆತ್ಮ ಸಂಬಂಧವಾಗಿ ನಿನ್ನ ದಿನ ಆ ರೀತಿಯಾಗಿ ನೀನ್ ನಡೀತಿರ್ತೀಯೋ, ನಿನ್ ಮಕ್ಕಳನ್ನ ಕೂಡ ನಿನ್ ಆತ್ಮ ದೇವರಿಗೆ ಕನೆಕ್ಟ್ ಆಗ್ತದೆ. ನಿಜ ಇದು. ಈ ಅನುಭವ ಬರ್ಬೇಕದು. ಆತ್ಮ ಸಂಬಂಧವಾಗಿ ಅನುಭವ ಬರಬೇಕು. ಅವಾಗ ನಿನ್ನ ದರ್ಶನಗಳು ನೋಡ್ತೀವಿ, ದೇವ್ರ ಉದ್ದೇಶಗಳನ್ನ ತಿಳಿಯಪಡಿಸ್ತಾನ, ದೇವ್ರ ಚಿತ್ತವು, ದೇವರ ಒಂದು ಸಂಕಲ್ಪವು ಪ್ರತಿದು ದೇವ್ರು ನಿನಗೆ ರಿವೀಲ್ ಮಾಡ್ತಾನ. ಆಮೇನ್.